ಪ್ರಣಮ್ಯಾಮಿ ಶಾಂತಯೇ ಯಸ್ಯ ಕೃಷ್ಣಾಮೃತಮಹಾರ್ಣವಂ. ಯಾವಚ್ಚಿಂತಯತೆ ಜಂತುರ್ವಿಷಯಾನ್ ವಿಷಸನ್ನಿಭಾನ್ ತಾವಚ್ಚೇತ್ ಸ್ಮರತೆ ವಿಷ್ಣುಂ ಕೋ ನ ಮುಚ್ಯೇತ ಬಂಧನಾತ್. ಇನ್ನೊಂದು ಅಪರೂಪದ ಸಂಗತಿಯನ್ನು ಹೇಳ್ತಾರೆ ಈ ಪದ್ಯದಲ್ಲಿ. ಇದು ನಮ್ಗೆ ಗೊತ್ತಿದೆ, ನಡೆಸ್ಲಿಕ್ಕೆ ಕಷ್ಟ ಅಷ್ಟೇ. ನಾವು ಯಾವತ್ ಜಂತು ವಿಷಯಾನ್ ವಿಷಸನ್ನಿಭಾನ್ ಚಿಂತಯತೆ, ಲೋಕದಲ್ಲಿ ಎಷ್ಟೋ ವಿಷಯಗಳನ್ನು ನಾವು ಇಷ್ಟಪಡ್ತೇವೆ, ಎಷ್ಟೋ ವಿಷಯಗಳಿಗಾಗಿ ನಾವು ಹಾತೊರಿತೇವೆ. ಅಷ್ಟೇ ಪ್ರಮಾಣದ ಹಾತೊರೆಯುವಿಕೆಯನ್ನ ನಾವು ಭಗವಂತನಲ್ಲಿ ಇಷ್ಟಿದ್ದಿದ್ರೆ ಇಷ್ಟೊತ್ತಿಗೆ ನಮ್ಗೆ ಆಗ್ಲೇ ಮೋಕ್ಷ ಆಗಿ ಬಿಡ್ತಿತ್ತು ಈ ಚಿಂತನೆ. ತಾವಚ್ಚೇತ್ ಸ್ಮರತೆ ವಿಷ್ಣು ಕೋ ನ ಮುಚ್ಯೇತ ಬಂಧನಾತ್. ಈ ನಾವು ಪ್ರಪಂಚದಲ್ಲಿ ತೋರಿಸಿದ ಆಸಕ್ತಿಯ ಒಂದು ಪಾಲನ್ನು ನಾವು ಪ್ರಾಮಾಣಿಕವಾಗಿ ಪರಮಾತ್ಮನಲ್ಲಿ ನೀಡಿದ್ದಾದ್ರೆ, ಅಂದ್ರೆ ಅಷ್ಟು ಗಾಢವಾಗಿ, ಸುಮ್ಮನೆ ಶಬ್ದದಿಂದ ಅಲ್ಲ, ಇದನ್ನ ನಾವು ಎಷ್ಟು ಒತ್ತಾಯಪೂರ್ವಕವಾಗಿ ಕೆಲವೊಂದು ಕ್ರಿಯೆಗಳನ್ನು ನಾವು ನಡೆಸ್ತೇವೆ, ಅಥವಾ ಅದರ ಹಿನ್ನೆಲೆಯನ್ನ ನಾವು ಪಡೆಯಬೇಕು ಅಂತ ಒದ್ದಾಡ್ತೇವೆ, ಅದಕ್ಕೋಸ್ಕರ ಜೀವ ಬಿಡ್ಲಿಕ್ಕೂ ನಾವು ತಯಾರು ಅಂತ ಎಲ್ಲಿ ಇರ್ತೇವೆ, ಅಷ್ಟೇ ಪ್ರೀತಿಯನ್ನ ಅಕಸ್ಮಾತ್ ನಾವು ಪರಮಾತ್ಮನಲ್ಲಿ ತೋರಿದ್ದಾದ್ರೆ, ಅದಕ್ಕಾಗಿ ನಾವು ಎಲ್ಲವನ್ನೂ ತೊರೀತೇವೆ, ಆತ್ಮಾರ್ಥೆ ಪೃಥಿವೀಂ ತ್ಯಜೇತ್ ಅನ್ನುವ ಹಿನ್ನೆಲೆಯನ್ನು ಒಬ್ಬ ಅರ್ಥ ಮಾಡಿಕೊಂಡ ಅಂತಂದ್ರೆ, ಆವಾಗ ಯಾರಿಗೆ ತಾನೇ ಮೋಕ್ಷ ಸಿಗದೆ ಇದ್ದೀತು ಅಂತ ಪುರಾಣಗಳೇ, ವೇದವ್ಯಾಸರೇ ನಮ್ಮನ್ನ ಒಂಥರ ಆಡಿಕೊಳ್ತಾ ಇದ್ದಾರೆ. ನಿಮ್ಗೆ ಅಯ್ಯೋ ದೇವರನ್ನ ಸಾಧಿಸುವುದು ತುಂಬಾ ಕಷ್ಟ, ಅದೆಲ್ಲ ನಮ್ಗೆ ಹೇಳಿದ್ದಲ್ಲ, ಅದು ಋಷಿಗಳಿಗೆ, ಅದು ದೇವತೆಗಳಿಗೆ, ಅದು ಅತೀತ ಮಾನವರಿಗೆ, ಮುಕ್ತರಿಗೆ ಅಂತೆಲ್ಲ ಕೆಲವರು ಡಿಸೈಡ್ ಮಾಡಿಬಿಟ್ಟಿದೆ. ಇದೆಲ್ಲ ನಮ್ಗೆ ಹೇಳಿದ್ದಲ್ಲಪ್ಪ, ಇದೆಲ್ಲ ದೊಡ್ಡವರಿಗೆ ಹೇಳಿದ್ದು, ಇದೆಲ್ಲ ನಮ್ಗಾಗಿದ್ರೆ ನಾವು ಇಷ್ಟೊತ್ತಿಗೆಲ್ಲ ಏನೋ ಮಾಡಿಬಿಡ್ತಿದ್ವಿ ಅಂತ. ಅವ್ರು ಹೇಳ್ತಾರೆ ಋಷಿಗಳು ಅಂತ ಒಬ್ರು ಪ್ರತ್ಯೇಕ ಅಲ್ಲ, ಅವ್ರು ನಮ್ ತರಾನೇ ಋಷಿಗಳಾಗಿದ್ದು ಅವರ ಒಂದು ಸಾಧನೆಯ ವಿಷಯದಲ್ಲಿ ಅವರು ಇದನ್ನ ಮೀರಿ ನಿಂತಿದ್ದಾರೆ ಅನ್ನೋದು ಸತ್ಯ. ಆದ್ರೆ ಅದು ನಮ್ ಸಂಬಂಧಪಟ್ಟದ್ದಲ್ಲ ಅಂತ ನಾವೇನ್ ಮಾತಾಡ್ತೇವೆ, ಅದರ ಅರ್ಥ ನಮ್ಗೆ ಅದು ಇಷ್ಟ ಇಲ್ಲ ಅಂತ ಅಷ್ಟೇ. ನಾವು ಮಾಡ್ತಿದ್ವಿ, ನಮ್ಗೆ ಅದೆಲ್ಲ ಹೇಳಿದ್ದಲ್ಲ ರೀ, ನಾವ್ ಅಷ್ಟೆಲ್ಲ ಎಲ್ಲಿ ಮಾಡ್ಲಿಕ್ಕಾಗತ್ತೆ, ನಮ್ಗೆ ಅದೆಲ್ಲ ಆಗಿದ್ದಿದ್ರೆ ನಾವ್ ಏನೇನೋ ಮಾಡಿಬಿಡ್ತಿದ್ವಿ ಅಂತ ಸುಮ್ನೆ ಮಾಡದೇ ಇರುವುದನ್ನೇ ಮಾಡ್ತಿದ್ರೆ ಅಂತ ನಾವು ಅದರ ಬಗೆಗೆ ಅತ್ಯಂತ ಹೆಚ್ಚಿನ ಅಭಿಪ್ರಾಯವನ್ನು ನಮ್ಮಲ್ಲಿ ನಾವು ಮೂಡಿಸಿಕೊಳ್ಳಿಕ್ಕೆ ಏನೋ ಪ್ರಯತ್ನ ಪಡ್ತೇವೆ. ಆದ್ರೆ ಆ ಶಬ್ದ ಎಷ್ಟು ಸ್ಪಷ್ಟವಾಗಿ ತಾವಚ್ಚಿಂತಯತೆ ತಾವಚ್ಚೇತ್ ಸ್ಮರತೆ ವಿಷ್ಣು ಕೋ ನ ಮುಚ್ಯೇತ ಬಂಧನಾತ್. ಅಷ್ಟೇ ಪ್ರೀತಿಯನ್ನ ಒಬ್ಬ ಪರಮಾತ್ಮನ ವಿಷಯದಲ್ಲಿ ತೋರಿಸಿದ್ದ ಅಂದ್ರೆ ಅವನು ಎಷ್ಟು ದೊಡ್ಡ ಸಾಧಕ ಆಗಿರ್ತಿದ್ದ ಅಂತ ಹೇಳ್ತಿದ್ದಾರೆ. ಒಂದೇ ನಿಮಿಷ. ಜಂತು ಅಂದ್ರೆ ಜೀವ ಅಂತ ಅರ್ಥ. ಜಾಯತೆ ಹುಟ್ಟುತ್ತಾ, ಹೊಸ ವ್ಯಾಪ್ತಿಯನ್ನು ಪಡಿಲಿಕ್ಕೆ ಅವಕಾಶ ಇರುವ, ವಿಸ್ತಾರವನ್ನು ಹೊಂದಲಿಕ್ಕೆ ಪ್ರಯತ್ನ ಪಡುವಂತಹ
ಜೀವಿಯನ್ನ ಜಂತು. ನಮಗೆ ಜಂತು ಅಂದ್ರೆ ಕೆಟ್ಟ ಸಣ್ಣ ಪ್ರಾಣಿ ಅಂತ ನಾವು ಭಾವಿಸ್ತೇವೆ. ವಸ್ತುತಃ ಮನುಷ್ಯನು ಜಂತುನೇ. ಅದಕ್ಕೆ ಅವರು ಆ ಶಬ್ದವನ್ನೇ ಬಳಸಿದ್ರು. ನೀವು ಯಾವ ಅರ್ಥದಲ್ಲಿ ಅಕಸ್ಮಾತ್ ಜಂತು ಅನ್ನೋ ಶಬ್ದ ಲೋಕದಲ್ಲಿ ಬಳಸ್ತೀರಿ ಅಂತ ನೀವು ನಿರ್ಧರಿಸುವುದಾದ್ರೆ ಆ ಅರ್ಥದಲ್ಲಿ ಮನುಷ್ಯನನ್ನೇ ಹೇಳ್ಬೇಕಾದದ್ದು ಅಂತ. ಯಾವ ಚಿಂತಯತೆ ಜಂತು ವಿಷಯಾನ್ ವಿಷ ಸನ್ನಿಭಾನ್. ಈ ವಿಷ ಅನ್ನೋದೇನು? ವಿಷಯ ಅನ್ನುವುದೇ ವಿಷ. ವಿಷಂ ಯಾಪಯಂತೀತಿ ವಿಷಯಾಹ. ಅಂದ್ರೆ ಹಾಗಾದ್ರೆ ನಾವು ನೋಡಿದ ತಕ್ಷಣ, ಕೇಳಿದ ತಕ್ಷಣ, ತಿಂದ ತಕ್ಷಣ ಪ್ರಾಣ ಬಿಡ್ತಾ ಇದ್ದೇವಾ? ಜೀವ ಹೋಗ್ತಾ ಇದೆಯಾ? ಮತ್ತೇನು ವಿಷಯ ಅಂತ ಹೇಳ್ತಾರೆ. ಅದಕ್ಕೆ ವಿಷ ಅಂದ್ರೆ ಸಾಯುವ ವಿಷ ಅಂತ ಹೇಳಿದ್ದಲ್ಲ, ವಿಷ ಸನ್ನಿಭ. ಆ ವಿಷ ಆ ಮುಂದೆ ಯಾವತ್ತೂ ಕೂಡ ನಾವು ಮತ್ತೆ ಹುಟ್ಲಿಕ್ಕಾಗದ ಹಾಗೆ ಅಥವಾ ಮೂಲ ಛೇದ ಆಗಿರುವುದಿಲ್ಲ. ಆ ವಿಷದಿಂದ ದೇಹ ಹೋಗಿರುತ್ತೆ, ಮತ್ತೆ ಸಾಧನೆ ಮಾಡಿ ಪಡೆಯಬಹುದು. ಆದ್ರೆ ಆ ಈ ವಿಷಯದ ವಿಷ ಅದು ಒಂದು ಸರ್ತಿ ಅವನನ್ನು ಆವರಿಸಿಕೊಂಡಿತು ಅಂತಂದ್ರೆ ಅಜ್ಞಾನದ ಚೌಕಟ್ಟಿನಲ್ಲಿ ಮುಳುಗಿ ಹೋದ್ರೆ ವಾಪಸ್ ಬೆಳಕಿನ ದಾರಿಗೆ ಬರ್ಲಿಕ್ಕೆ ಕಷ್ಟ ಆಗುತ್ತೆ. ಈ ವಿಷಕ್ಕಿಂತ ಆ ವಿಷ ಅತ್ಯಂತ ತೀವ್ರವಾದದ್ದು. ವಿಷ ಸನ್ನಿಭಾನ್. ಅದಕ್ಕೆ ಸಂಬಂಧಪಟ್ಟಂತೆ ಶಬ್ದವನ್ನು ಬಳಸಿದ್ ಗಮನಿಸಿ. ವಿಷ್ಣುಂ ಅಂತ ಬಳಸಿದ್ರು. ವಿಷಂ ನುದತೀತಿ ವಿಷ್ಣು. ಅಷ್ಟೇ ಪ್ರಾಮಾಣಿಕವಾಗಿ ವಿಷ್ಣುವನ್ನ ಸ್ಮರಿಸಿದ್ರೆ, ನಾರಾಯಣನನ್ನ ನೆನೆದ್ರೆ ಕೋನ ಮುಚ್ಚೇತ ಬಂಧನಾತ್. ಯಾಕೆಂದ್ರೆ ಮೋಕ್ಷದಸ್ತು ಜನಾರ್ದನ. ಉಳಿದ ಎಲ್ಲ ಈ ತನಕದ ಚಿಂತನೆಗಳ ದಾರಿಯಲ್ಲಿ ನಮಗೆ ಲೋಕದ ಸೌಖ್ಯ ಅಥವಾ ಅತೀತವಾದ ಮೋಕ್ಷಗಳ ಅಂದ್ರೆ ಲೋಕಾತೀತವಾದ ಲೋಕಗಳ ದಾರಿಯನ್ನ ತೋರಿಸುವುದಿರುತ್ತೆ ಸ್ವರ್ಗಾದಿಗಳ ತನಕ. ಆದ್ರೆ ಅದನ್ನು ಮೀರಿ ಶಾಶ್ವತವಾದ ಬಿಡುಗಡೆಯನ್ನ ಪಡೆಯಬೇಕು ಅನ್ನುವವನಿಗೆ ಮೋಕ್ಷದಸ್ತು ಜನಾರ್ದನ ಅಂತ ಮಾತು. ಆದ್ರಿಂದಾಗಿ ತಾವಚ್ಚೇತ್, ಅಷ್ಟೇ ಪ್ರೀತಿಯನ್ನ, ಯಾವ ಚಿಂತಯತೆ ತಾವತ್ ಚೇತ್ ವಿಷ್ಣು ಸ್ಮರತೆ, ಅಷ್ಟೇ ರೀತಿಯಿಂದ ಭಗವಂತನನ್ನ ಪ್ರೀತಿಸಿದ್ದಾದ್ರೆ ಅವನು ಎಲ್ಲಿದ್ದಾನೆ ಅಂತ ಹುಡ್ಕೊಂಡು ಹೋದ್ರೆ ಅದು ಸಿಗುದಿಲ್ಲ. ಒಂದೇ ಎಲ್ಲೆಡೆ ಇದ್ದಾನೆ ಅಂತ ಹೇಳಿದ್ದಲ್ವಾ? ಎಲ್ಲೆಡೆ ಇದ್ದಾನೆ ಅಂತ ಹೇಳಿದ್ಮೇಲೆ ಎಲ್ಲೆಡೆ ಅಂದ್ರೆ ಕಲ್ಲು ಮಣ್ಣಲ್ಲ, ಅದು ಇದ್ದೇ ಇದ್ದಾನೆ. ನಮ್ಮ ಸುತ್ತ ಇರುವ ನಮ್ಮ ಬಂಧುಗಳು, ಮಿತ್ರರು, ತಂದೆ, ತಾಯಿ, ಉಳಿದ ಎಲ್ಲರಲ್ಲೂ ಭಗವಂತ ಕೊಡುವ ಪ್ರೀತಿಯನ್ನ ಗಮನಿಸುವ ಮತ್ತು ಅಲ್ಲಿಯೇ ನಿಂತಿರುವ ಭಗವಂತನನ್ನ ಗೌರವಿಸಿ ಆರಾಧಿಸುವ, ಅದು ಜಡದಿಂದಲೂ ಚೇತನದಿಂದಲೂ ಎಲ್ಲ ಕಡೆಯಿಂದ ನಾವು ಎಲ್ಲೆಲ್ಲ ಉಪಕೃತರಾಗ್ತಾ ಇದ್ದೇವೆ, ಆ ಎಲ್ಲಾ ಉಪಕಾರಗಳನ್ನು ಮಾಡ್ತಾ ಭಗವಂತನೇ ನಮ್ಮನ್ನು ರಕ್ಷಿಸ್ತಾ ಇದ್ದಾನೆ ಅಂತ ಚಿಂತಿಸಿ ಅವನಿಗೆ ಕೃತಜ್ಞತೆ ಅರ್ಪಿಸುವುದೇ ಅವನ ಸ್ಮರಣೆ. ಪ್ರತಿಯೊಂದು ಪದಾರ್ಥದಲ್ಲೂ ಇದ್ದು ಪ್ರತಿಯೊಂದು ವ್ಯಕ್ತಿಗಳಿಂದಲೂ ಒಳ್ಳೇದಾದ್ರೂ ಕೆಟ್ಟದಾದ್ರೂ ಅದು ಅವನದ್ದೇ ಅಸ್ತಿತ್ವ. ಅಂದ್ರೆ ನಮ್ಗೆ ಒಳ್ಳೇದಾದ್ರೆ ಮಾತ್ರ ಅವರು ಒಳ್ಳೆಯವರು, ಕೆಟ್ಟದಾದ್ರೆ ಒಳ್ಳೆಯವರಲ್ಲ ಅಂತ ಹೀಗೆಲ್ಲ ನಮ್ದೇ ಆದ ಭಾವನೆಗಳಿವೆ. ಹಾಗಾದ್ರೆ ಅದು ತಪ್ಪ? ಅಂದ್ರೆ ದೇವರ ವಿಷಯದಲ್ಲಿ ಹಾಗಲ್ಲ. ಅವನು ನಮ್ಗೆ ಒಳ್ಳೇದು ಕೆಟ್ಟದು ಅಂತ ನೋಡಿಕೊಡುವುದು ನಮ್ಮ ಕರ್ಮಕ್ಕನುಸಾರವಾಗಿ ಹೊರತು ನಾವು ಅಂದುಕೊಂಡದ್ದಕ್ಕೆ ಅನುಸಾರವಾಗಿ ಅಲ್ಲ. ವಿಷ ಕಳಿಯುವುದೇ ಹಾಗೆ. ಡಾಕ್ಟ್ರು ಮಾಡುವ ಎಲ್ಲಾ ಚಟುವಟಿಕೆಗಳು ನಮ್ಗೆ ಇಷ್ಟ ಆಗುತ್ತೆ ಅಂತಿಲ್ಲ, ಆದ್ರೆ ಅವ್ರು ಮಾಡುವ ಪ್ರತಿಯೊಂದು ಚಟುವಟಿಕೆಯು ನಮ್ಮ ಹಿತಕ್ಕಾಗಿ, ಒಳ್ಳೆ ಡಾಕ್ಟರ್ ಆಗಿದ್ದಾಗ. ಆದ್ರೆ ನಮಗದು ಗೊತ್ತಾಗುದಿಲ್ಲ. ಅವ್ರು ಕುಯ್ಲಿಕ್ಕೆ ಬರ್ತಾರೆ, ಹಲ್ಲನ್ನ ಕೀಳ್ತಾರೆ, ಏನು
ಗುದ್ದುತ್ತಾರೆ, ಬೆನ್ನು ಹುರಿ ಹಿಡಿದು ಒತ್ತುತ್ತಾರೆ, ಜೀವ ಹೋದಾಗುತ್ತೆ ಅಂತೆಲ್ಲ ನಮಗೆ ಅನ್ನಿಸ್ತಿರುತ್ತೆ. ಆದ್ರೆ ಭಗವಂತ ಟ್ರೀಟ್ಮೆಂಟ್ ಮಾಡುವಾಗ ಈ ತರ ಕೆಲವು ಬದಲಾವಣೆಗಳು, ಅವ್ಯವಸ್ಥೆಗಳು, ನಮ್ಗೆ ಇಷ್ಟ ಇಲ್ಲದೆ ಇರುವಂತಹ ರೀತಿಯ ಕಷ್ಟಗಳು ಆಗ್ತಾನೆ ಇರುತ್ತೆ. ಆದ್ರೆ ಅದನ್ನು ಸಹಿಸಿ ಅರ್ಥ ಮಾಡಿಕೊಂಡು ಅವನು ಮಾಡುವುದು ಪ್ರತಿಯೊಂದು ನಮ್ಮ ಹಿತಕ್ಕಾಗಿ ಅಂತ ಯಾವಾಗ ಅವನು ಸಮಾಧಾನದಿಂದ ಇರ್ತಾನೆ, ಅವಾಗ ಅದರ ಗುಣ ಅವನಿಗೆ ಅರ್ಥ ಆಗುತ್ತೆ. ಅದರಿಂದಾಗುವ ಕೊನೆಯ ಪರಿಣಾಮದಿಂದ ತಾನು ಮತ್ಯಾವತ್ತೂ ಆ ರೋಗಗ್ರಸ್ತನಾಗದೆ ತನ್ನ ಬದುಕನ್ನು ಸಾವಧಾನವಾಗಿ ಯಶಸ್ವಿಯಿಂದ ಕೂಡಿದ್ದಾಗಿ ಸಂತೋಷದ ಸೆಲೆಯನ್ನು ಅನುಭವಿಸುವುದಕ್ಕೆ ಕಾರಣವಾಗುತ್ತೆ. ಹೇಗೋ ಹಾಗೆ ಈ ಶಾಶ್ವತವಾದ ನೆಲೆಯನ್ನ ಕಾಣುವುದಕ್ಕಾಗಿ ಅಶಾಶ್ವತವಾದಂತಹ ಪ್ರಪಂಚದ ಇತಿಮಿತಿಗಳನ್ನು ಅರ್ಥೈಸುವುದಕ್ಕಾಗಿ ಕಷ್ಟ ಸುಖಗಳು ಆತನನ್ನ ಆವರಿಸಿಕೊಳ್ತಾವೆ ಅನ್ನೋದನ್ನ ಹೇಳಿದ್ವಿ.